ಪ್ರಭಾವಿಗಳ ಬಗ್ಗೆ ಮಾತನಾಡೋದಾದ್ರೆ ಈ ಹಿಂದೆ ಕೂಡ ನೀವು ಹೇಳಿದಂತಹ ಭವಿಷ್ಯ ನಿಜವಾಗಿತ್ತು. ಒಂದಷ್ಟು ಪ್ರಭಾವಿಗಳ ಮೇಲೆ ಎಫೆಕ್ಟ್ ಆಗತ್ತೆ, ಕೆಲವರು ಇರಲ್ಲ ಮತ್ತು ಕೆಲವರು ಜೈಲಿಗೆ ಹೋಗ್ತಾರೆ ಅಂತೆಲ್ಲ ಹೇಳಿದ್ರಿ. ಈ ಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಗುರುಗಳೇ ಪ್ರಭಾವಿಗಳ ಮೇಲೆ? ಒಂದು ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸ್ತ್ರೀಗೆ ಆರೋಗ್ಯ ಸಮಸ್ಯೆ ಅಂದ್ರೆ ವಿಷಪ್ರಾಶವನ್ನು ಮಾಡಿಸಿ ಸಾಯಿಸ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಸತ್ಯಗಳನ್ನ ನಾವು ಸತ್ಯವಾಗಿ ಹೇಳಬೇಕು, ಮುಚ್ಚಿಡೋದ್ರಿಂದ ಪ್ರಯೋಜನ ಇಲ್ಲ. ಹಿಂದೆ ಸುಮಾರಷ್ಟು ಉದಾಹರಣೆಗಳು ಗೊತ್ತು. ಆದರೆ ಈ ಗ್ರಹಣದ ಎಫೆಕ್ಟ್ ಏನಂತಂದ್ರೆ ಒಂದು ಹೆಣ್ಣಿನಿಂದ ಆಕೆ ಕೊಡ್ತಕ್ಕಂಥ ನಿರ್ಧಾರದಿಂದ ಆಕೆಗೆ ವಿಷಪ್ರಾಶನ ಆಗಬಹುದು, ಅಥವಾ ಅಸ್ತ್ರ ಶಸ್ತ್ರ ಭೀತಿ ಆಗಬಹುದು, ಅಸ್ತ್ರಶಸ್ತ್ರದಿಂದ ಸಾಯಬಹುದು, ಆ ಥರ ಆಗಬಹುದು. ಅದ್ರ ಜೊತೆಯಲ್ಲಿ ಸ್ಫೋಟಕಾರಕಾಯ ಪೀಡಿತಾಯ ನಮೋ ನಮಃ ಅಂದ್ರೆ ಏನು, ನಮ್ಮಲ್ಲೇ ಇದ್ದು ನಮ್ಮಲ್ಲೇ ತಿಂದು ನಮ್ಮಲ್ಲೇ ಸ್ಫೋಟವನ್ನು ಮಾಡಬಹುದು. ಅದಕ್ಕೊಂದು ಸ್ವಲ್ಪ ಎಚ್ಚರದಿಂದ ಇದ್ರೆ ಒಳ್ಳೇದು. ಗ್ರಹಣ ಕಳೆದ ಮೇಲೆ ಇದರ ಎಫೆಕ್ಟ್ 1 ತಿಂಗಳು ಇರುತ್ತೆ, ಮಾರ್ಚ್ ತಿಂಗಳು ಪೂರ್ತಿ ಇರುತ್ತೆ ಇದರ ಎಫೆಕ್ಟ್. ಮೂರನೇದಾಗಿ ವಿಚ್ಛೇದನಗಳು ಜಾಸ್ತಿ ಆಗುತ್ತೆ ಈ ಗ್ರಹಣದಿಂದ, ಡೈವರ್ಸ್ ಅಂತಾರೆ. ಅಂದ್ರೆ ಈಗ ನೀವು ಕೇಳ್ತಾ ಇದ್ದೀರಾ ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು ಇವೆಲ್ಲ ಏನಾಗ್ತಿದೆ ಅಂದರೆ ಜಾಸ್ತಿ ಆಗ್ತದೆ. ಕಾರಣ ಯಾಕೆ? ಮನುಷ್ಯ ಅವನೇ ಮಾಡ್ಕೊಳ್ತಾ ಇರೋ ಒತ್ತಡ. ಜೀವನವನ್ನು ಮಾಡಬೇಕು, ಜೀವನ ಕಾಪಾಡ್ಕೋಬೇಕು ಅನ್ನೋ ಭರದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲ ನೆಮ್ಮದಿಯನ್ನು ಹಾಳು ಮಾಡ್ಕೊತಾ ಇದ್ದೀವಿ, ನೆಮ್ಮದಿಯನ್ನು ಕಾಪಾಡ್ಕೊತಾ ಇಲ್ಲ. ಅದಕ್ಕೆ ಏನಾಗ್ತಿದೆ ಅಂದರೆ ಗಂಡನನ್ನು ಹೆಂಡತಿಯನ್ನು ಗಂಡ ಅರ್ಥ ಮಾಡ್ಕೊಂಬಿಟ್ರೆ ಅದರ ಮಧ್ಯೆ ಯಾವ ವಿಚ್ಛೇದನೂ ಬರಲ್ಲ, ವಿಚ್ಛೇದನಗಳು ಜಾಸ್ತಿ ಆಗತ್ತೆ. ಅದಕ್ಕೆ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಒಳ್ಳೆಯದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಲೆಕ್ಕಾಚಾರ ತಪ್ಪಾಗತ್ತೆ. ಅಂದರೆ ನೋಡ್ತಾ ಇದ್ದೀರ ಮಾಧ್ಯಮಗಳಲ್ಲಿ ನಮ್ಮ ಭಾರತ ಪುಣ್ಯ ಮಾಡಿರೋ ದೇಶ. ವಿದೇಶಗಳಲ್ಲಿ ಎಂತೆಂಥ ಸುದ್ದಿಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂದರೆ ಅದನ್ನು ಖಂಡಿತವಾಗಿ ನೋಡಿದ್ರೆ ಅಸಹ್ಯ ಅನಿಸುತ್ತೆ. ಆದರೂ ಕೂಡ ಕರುಳು ಹಿಂಡುತ್ತೆ. ಯಾಕೆ ಕಾರಣ? ಊಟಕ್ಕಿಲ್ಲದೆ, ಮನುಷ್ಯತ್ವ ಇಲ್ಲದೆ ನಡ್ಕೊತಾ ಇದೆ. ನಮ್ಮ ಭಾರತ ಬಿಟ್ಟರೆ ಬೇರೆ ದೇಶಗಳ ಮನುಷ್ಯತ್ವ ಸತ್ತೋಗಿದೆ, ಅಂಥ ಸಂದಿಗ್ಧ ಉಂಟಾಗ್ತಾ ಇದೆ. ಅದಕ್ಕೆ ರಾಹುಕೇತುಗಳು ಕಟ್ಟರೆ ಮ್ಲೇಚ್ಛ ದೇಶಗಳಲ್ಲಿ ಏನಾಗುತ್ತೆ, ಅವರ ಈ ಫಿನಾನ್ಷಿಗೆ ಸಂಬಂಧಪಟ್ಟಿದ್ದೇನಿದೆ ಭಾರತಕ್ಕೆ ಒಳ್ಳೆಯದಾಗತ್ತೆ. ಆದರೆ ವಿದೇಶಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಜಾಗೃತಿಯಾಗಿರಬೇಕಾಗತ್ತೆ. ಜೊತೆಯಲ್ಲಿ ಮ್ಲೇಚ್ಛ ದೇಶಗಳಲ್ಲಿ ಯುದ್ಧ ಭೀತಿ ಜಾಸ್ತಿಯಾಗಿ ಯುದ್ಧದಿಂದ ಅಂತರ್ಯುದ್ಧಗಳು ಜಾಸ್ತಿ ನಡೆಯುತ್ತೆ ಈ ನಾಮ ಸಂವತ್ಸರದಲ್ಲಿ. ನಂತರ ಬೆಂಕಿ ಅವಘಡ ಅಂತ ಹೇಳ್ತಾರೆ. ಯಾಕೆಂದರೆ ಕುಜನು ಮೀನರಾಶಿಯಲ್ಲಿ ಶನಿ ಜೊತೆಯಲ್ಲಿ ಸೇರಿದಾಗ ಇವನೇನು ಮಾಡ್ತಾನೆ, ಬೆಂಕಿ ಅವಘಡಗಳು ಜಾಸ್ತಿ ಆಗುತ್ತೆ ಮುಂದಕ್ಕೆ. ಏನು ಗುರುಗಳೇ ಬೇಸಿಗೆಗಾಲ ಇದೆ, ಬೆಂಕಿ ಅಂಟ್ಕೊಳ್ಳೋದು ನಾರ್ಮಲ್ ಅಲ್ಲ ಅಂತ ಅನ್ಬೋದು. ಆಗ ಬೆಂಕಿ ಅಂಟ್ಕೊಳ್ಳೋದು ಸಂತೋಷ, ಆದರೆ ಬಸ್ಸಿಗೆ ಬೆಂಕಿ ಅಂಟ್ಕೊಳ್ತಕ್ಕಂಥದ್ದು, ವಿನಾಕಾರಣವಾಗಿ ಅಪಘಾತಗಳಾಗ್ತಕ್ಕಂಥದ್ದು ಇವೆಲ್ಲ ಕೂಡ ಯಾಕೆ ಆಗ್ತಾಯಿದೆ ಅಂದರೆ ಗ್ರಹಗತಿಗಳು ಕೆಟ್ಟಾಗ. ಎರಡನೇದಾಗಿ ರಾಹು ಕೇತುಗಳು ಸೂಚಿಸ್ತಕ್ಕಂಥದ್ದು ಮುಸ್ಲಿಂ ದೇಶವನ್ನು, ಕ್ರಿಶ್ಚಿಯನ್ ದೇಶವನ್ನು ಸೂಚಿಸ್ತಾನೆ. ನಮಗೆ ಯಾವ ಜಾತಿ ವೇದವೂ ಇಲ್ಲ, ನಾವು ಅದನ್ನು ನಂಬೋದು ಇಲ್ಲ, ನಾವು ನಂಬೂ ಇಲ್ಲ. ತಪ್ಪು ತಿಳ್ಕೊಳ್ಳೋದು ಬೇಡ ಎಲ್ಲರೂ. ಆದ್ದರಿಂದ ಮುಸ್ಲಿಂ ಕಂಟ್ರೀಸಲ್ಲಿ ಹೆಣ್ಣು ಮಕ್ಕಳಿಗಾಗಲಿ ಸರ್ಕಾರಕ್ಕಾಗಲಿ ಆ ಗೌರ್ನಮೆಂಟ್ ಇದೆ ತುಂಬ ಕಷ್ಟ, ಸಾವು ನೋವು ಅನುಭವಿಸ್ಬೇಕಾಗತ್ತೆ. ಹಾಗೆಯೇ ಅಬ್ರಾಡಲ್ಲಿ ಏನಾಗುತ್ತೆ ಅಂತಂದರೆ ಕೇತು ಕ್ರಿಶ್ಚಿಯನ್ ದೇಶಗಳು ಸೂಚಿಸೋದಾದ್ರಿಂದ ದೇಶವೆಲ್ಲೂ ಕೂಡ ಬೆಚ್ಚಿ ಬಿದ್ದು ನೋಡ್ತಕ್ಕಂಥ ಘಟನೆಗಳು ಈ ಅಬ್ರಾಡಲ್ಲಿ ಅಂದರೆ ವಿದೇಶಗಳಲ್ಲಿ ನಡೆಯುತ್ತೆ. ನಂತರ ಶುಕ್ರ ಮೀನರಾಶಿ ಪ್ರವೇಶ ಆಗ್ತಾನೆ. ಮೀನರಾಶಿಗೆ ದೈತ್ಯಗುರು ದೇವಗುರು ಮನೆಗೆ ಬರ್ತಾ ಇದ್ದಾನೆ. ದೇವಸ್ಥಾನಗಳಲ್ಲಿ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕಳ್ಳತನಗಳು, ಅಪವಾದಗಳು, ಅದರ ಜೊತೆಯಲ್ಲಿ ಯಾರು ಒಳ್ಳೆಯವರು, ಒಳ್ಳೆಯ ದೇವಸ್ಥಾನ ಕ್ಷೇತ್ರ ಅಂತಿರುತ್ತೋ ಕೆಲವೊಂದು ಅಮ್ಮನವರ ಕ್ಷೇತ್ರಗಳು ಕೆಟ್ಟ ಹೆಸರನ್ನು, ಅಪವಾದವನ್ನು ಹೊತ್ತುಕೋಬೇಕಾಗತ್ತೆ ಅಮ್ಮನವರ ಕ್ಷೇತ್ರಗಳು. ನಂತರ ಈ ಪಂಚಭೂತಗಳನ್ನ ನಾವು ಬೆಲೆ ಕೊಡ್ತಾ ಆದ್ದರಿಂದ ಈ ಪಂಚಭೂತಗಳು ಏನಾಗುತ್ತೆ, ಅದರಲ್ಲಿ ಚಂದ್ರಗ್ರಹಣ ಆದ್ದರಿಂದ ಸಮುದ್ರ ತೀರದಲ್ಲಿರ್ತಕ್ಕಂಥವರು ಕೆಲವೊಂದು ಆಕಸ್ಮಿಕವಂಥ ಅವಘಡಗಳು ನಡ್ತಕ್ಕಂಥ ಜಾಸ್ತಿ ಇರುತ್ತೆ ಸಮುದ್ರ ತೀರದಲ್ಲಿ. ನಂತರ ದೇವಸ್ವ ಅಪರಾಧ ಅಂತಾರೆ. ದೇವಸ್ವ ಅಪರಾಧ ಅಂತಂದರೆ ನಾವು ಮಾಡ್ತಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋದಾಗ ಮಾಡ್ತಾ ಇದ್ದೀವಲ್ಲ, ನಾವು ಕ್ಷೇತ್ರಗಳಿಗೆ ಹೋದಾಗ ಮಾಡ್ತಾ ಇದ್ದೀವಲ್ಲ, ಆ ಅಪರಾಧಿಗಳ ಪಾಪದ ಕೂಡ ತುಂಬ ಹೋಗಿ ಕ್ಷೇತ್ರಗಳಲ್ಲೂ ಕೂಡ ಕಳ್ಳತನ ಉಂಟಾಗ್ತಕ್ಕಂಥದ್ದು, ನಂತರ ಗಲಾಟೆ ಜಗಳಗಳು ಉಂಟಾಗ್ತಕ್ಕಂಥದ್ದು ಕ್ಷೇತ್ರ ನಡೆಯುತ್ತೆ. ನಂತರ ಕುಜನು ಇಂಡಿಕೇಟ್ ಮಾಡ್ತಕ್ಕಂಥ ಎಲ್ಲ ಚಿಕ್ಕ ಮಕ್ಕಳು ಅಂತಂದರೆ ಅರ್ಥ ಚಿಕ್ಕ ಮಕ್ಕಳಿಗೆ ಕಾಯಿಲೆ, ಭಯಂಕರವಾದಂಥ ಕಾಯಿಲೆ, ಅದರ ಜೊತೆಲಿ ವೈರಸ್ಸಿಗೆ ಸಂಬಂಧಪಟ್ಟಿದ್ದು ಉಲ್ಬಣ ಆಗ್ತಕ್ಕಂಥದ್ದು ಇರುತ್ತೆ. ಮೇ ತಿಂಗಳಲ್ಲಿ ಒಂದು ವೈರಸ್ ಬರುತ್ತೆ, ಅದು ಮಕ್ಕಳಲ್ಲಿ ಜಾಸ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ ಮೇ ತಿಂಗಳಲ್ಲಿ.
1 ತಿಂಗಳು ಮಾತ್ರ ಈ ಗ್ರಹಣದ ಎಫೆಕ್ಟ್ ಉಂಟಾಗ್ತಕ್ಕಂಥದ್ದು ಇರುತ್ತೆ.